ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ದೇವಸ್ಥಾನಕ್ಕೆ ಹೊಂಟೇವೆ ನೋಡ್ರಿ. ಈಗ ರೀ ನಮ್ಮ ಅವ್ವಾರು ಬಂದಾರ ನೋಡ್ರಿ, ನಮ್ಮ ದೊಡ್ಡವ ನಮ್ಮ ಅವ್ವ ಬಂದಾರ್ರಿ. ಕಾಟೇರಮ್ಮನ ದೇವಸ್ಥಾನ ತೋರಿಸ್ಕೊಂಬರ್ಬೇಕಂತೇಳಿ ಹೊಂಟಿನಿ ನೋಡ್ರಿ. ಇವತ್ತು ದೇವ್ರಿಗೆ ಶುಕ್ರವಾರ ಐತೆ ನೋಡ್ರಿ. ಇವತ್ತು ಇವಾಗನೇ ಹೊಂಟೇವೆ ನೋಡ್ರಿ ದೇವಸ್ಥಾನಕ್ಕೆ. ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ. ಈಗ ಹೊಸರು ಹೊಂಟೆ ನೋಡ್ರಿ. 12 ಬಸ್ ಐತ್ರಿ. ಬರ್ತೇವೆ ಆಕಾಶ. ಎಲ್ಲ ಬರ್ತೇವೆ. ಈಗ ನೋಡ್ರಿ ಹೊಂಟೆ ನೋಡ್ರಿ ಈಗ ದೇವಸ್ಥಾನಕ್ಕೆ. ನಮ್ಮ ಮಗ ಬಿಡ್ತಾನ್ರಿ ಅಲ್ತಾನ ಬಸ್ ಸ್ಟಾಪಿಗೆ. ಕೆಲ್ಸಕ್ಕೆ ಹೊಂಟಾನ್ರಿ. ಅವ ಹಂಗೆ ಗಾಡಿ ತೊಗೊಂಡು ಹೊಂಟಿದ್ದನ್ರಿ. ಬಸ್ ಬರ್ತಾನೆ ಎಲ್ಲಿಂದಿರ್ತಿರವ ಅವು ಸ್ವಲ್ಪ ಲೇಟಾಗೇ ಬರ್ತಾವ್ರಿ ಬಸ್. ಅದಕ್ಕೆ ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬಿಡ್ತೀನಿ ಅಂತೇಳಿ ಹಂಗೆ ಕೆಲ್ಸಕ್ಕೆ ಹೊಂಟಿದ್ದಲ್ರಿ. ನಮ್ಮನ್ನ ಅಲ್ಲಿ ಬಿಟ್ಟು ಹೋಗ್ಕಂಡ್ರವ. ನಾವು ಈಗ ಹೊಸರು ಹೊಂಟೆ ನೋಡ್ರಿ. ನಾವು 4 ಮಂದಿ ಹೊಂಟೇವೆ ನೋಡ್ರಿ. ನಮ್ಮ ಮಗಳು, ನಮ್ಮವ್ವರು, ನಾನು 4 ಮಂದಿ ಹೊಂಟೇವ್ರಿ. ನಮ್ಮ ಮಗ ಸಣ್ಣ ಸಾಲಿಗೆ ಹೋಗ್ಯಾನ್ರಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರ್ರಿ. ಬಾ ಅಂದ್ರೆ ಅವ್ರು ಬರಲಿಲ್ಲ ರೀ. ಇವರು ಊರ್ಲಿಂದ ಬಂದಾರಲ್ರಿ. ಅದಕ್ಕೆ ಕಾಟೇರಮ್ಮನ ದೇವಸ್ಥಾನ ತೋರಿಸ್ಕೊಂಬರ್ಬೇಕಂತೇಳಿ ನಾನು ಕರ್ಕೊಂಡು ಹೊಂಟೀನಿ. ನೀನೇ ಹೋಗಿ ಬಾ ಅಂದ್ರೆ ನಮ್ಮ ಮಗ ಕರ್ಕೊಂಡು ಹೊಂಟಾನ್ರಿ. ಅಲ್ಲಿ ತಂದು ಬಿಡ್ಬೇಕಂತೇಳಿ ಈಗ ಹೊಸರು ಮನ್ಯಾಗ ಈಗ ಹೊಂಟ ತೋರ್ಬೇ ಒಂದು ಬ್ರೆಡ್ ತೋ ಆಯ್ತು ತಂಬ ಚಾ ಬ್ರೆಡ್ ಅದನ್ನ ಆನಂದ. ಈಗ ಹೊಂಟ ನೋಡ್ರಿ. ನಾನು ಮನೆಗೆ ಬಂದು ವಾಯ್ಸ್ ಕೊಡ್ಲಾಕತ್ತೀನಿ ರೀ. ಈಗ ಬಂದೇವು ನೋಡ್ರಿ ಮನೆಗೆ ಬಂದು. ಚಹಾ ಮಾಡ್ಯಾರ್ರಿ. ಹಂಗಾಗಿ ಚಹಾ ಕುಡಿಯಾಕತ್ತಾರೆ. ಈಗ ನೋಡ್ರಿ ಹೊಸಕೋಟೆಗೆ ಬಂದೇವ್ರಿ. ಹೊಸಕೋಟೆಗೆ ಬಂದು ಪೇರು ಹಣ್ಣು ತೊಗೊಂಡೇವ್ರಿ. ಅಲ್ಲಿ ಪೇರು ಹಣ್ಣು 100 ರೂಪಾಯಿ ಕೆ ಜಿ ಆಯ್ತು ನೋಡ್ರಿ. 100 ರೂಪಾಯಿ ಕೆ ಜಿ ತೊಗೊಂಡೇವು. ಒಂದೊಂದೇ ತೊಗೊಂಡ್ರೆ 40 ರೂಪಾಯಿ ಆಯ್ತು ರೀ. ದೊಡ್ಡವು. ಸಣ್ಣ ಅಂದ್ರೆ 30 ರೂಪಾಯಿ ಅಂದ್ರೆ. ಅದಕ್ಕೆ 1 ಕೆ ಜಿ ತೊಗೊಂಡೇವ್ರಿ. 1 ಕೆ ಜಿ ತೊಗೋಣ. ಒಂದು 7-8 ಹಣ್ಣು ಬಂದಾವ್ರಿ. ಅದ್ರ 1-2 ಕಟ್ ಮಾಡಿಸಿ ಉಪ್ಪು ಖಾರ ಇರ್ತಾವಲ್ರಿ, ಅದನ್ನು ಹಾಕಿಸಿ ತಿನ್ಕೋತ ನಿಂತ ನೋಡ್ರಿ. ಇನ್ನೂ ಈಗ ಒಂದು ಬಸ್ ಐತ್ರಿ ಫುಲ್ ತುಂಬಿತ್ತು. ಮತ್ತು ಯಾಕೆ ಅವ್ರಿಗೆ ನಮ್ಮವ್ರಿಗೆ ಸ್ವಲ್ಪ ಮೊಳಕಾಲ ಅದು ಬ್ಯಾನೆ ಅದಾವ್ರಿ. ಸುಮ್ಮನೆ ನಿಂದ್ರೋದನ್ನ ಆಗೋದಿಲ್ಲ ಅಂತೇಳಿ ಅದಕ್ಕೆ ಇನ್ನೊಂದು ಹಂಗೆ ಒಂದು ಬಸ್ ಬರ್ತಾವ್ರಿ ದೇವಸ್ಥಾನಕ್ಕಂತೂ. ಈಗ ಹೊಸಕೋಟೆಲಿಂದ ಅಂತೂ ಫುಲ್ ಬಸ್ ಇರತ್ತ ನೋಡ್ರಿ. 5 ನಿಮಿಷಕ್ಕೆ ಒಂದು ಬಸ್. ಹಾಗಾಗಿ ಬಸ್ ಬರ್ತಾನೆ ನಿಂತು ಬಸ್ ಬತ್ತು ನೋಡ್ರಿ. ಈಗ ಹೊಂಟೆ ನೋಡ್ರಿ ದೇವಸ್ಥಾನಕ್ಕೆ ಹೊಸಕೋಟೆಲಿಂದ. ಹೊಸಕೋಟೆಗೆ ಬಂದ್ರಂತೂ ಫುಲ್ ಬಸ್ ಖಾಲಿನ ಇರ್ತಾವ್ರಿ. ಒಂದು ಆ ಕಡೆ ದೇವಸ್ಥಾನದಿಂದನೂ ಬರ್ತಾವ್ರಿ. ಈ ಕಡೆ ಹೊಸಕೋಟೆಲಿಂದ ಆ ಕಡೆ ದೇವಸ್ಥಾನಕ್ಕೆ ಹೋಗ್ತಾವೆ ನೋಡ್ರಿ. ನಮ್ಮವರು ಈ ಕಡೆ ಬಿಜಾಪುರಲಿಂದ ಬಂದಾರಲ್ರಿ ನಂಬಲ್ಲಿ. ಅದಕ್ಕೆ ದೇವಸ್ಥಾನ ಅದು ನೋಡಿ ಬರಾಕತ್ತಿರವ. ಮತ್ತು ಶುಕ್ರವಾರನ ಅದಕ್ಕೆ ಕರ್ಕೊಂಡು ಹೊಂಟೇವೆ ನೋಡ್ರಿ. ಈಗ ಹೊಂಟೇವ್ರಿ. ಮತ್ತು ನಾಳೆ ಒಂದು ಜರ ಆ ಕಡೆ ಕೋಟಿಲಿಂಗೇಶ್ವರಕ್ಕೆ ತಿರುಪತಿಗೆ ಹೋಗಿ ಬರ್ಬೇಕಂತ ಮಾಡ್ಯಾವ ನೋಡ್ರಿ. ಇವತ್ತಿಲ್ಲ ಸನ್ನೆ ಆತವತ್ತೇಳಿ ಕರ್ಕೊಂಡು ಹೊಂಟೇವ್ರಿ ದೇವಸ್ಥಾನಕ್ಕೆ. ಈಗ ಬಂದೇವು ನೋಡ್ರಿ ದೇವಸ್ಥಾನಕ್ಕೆ. ಇಲ್ಲಿ ನಮ್ಮವ್ರು ಇಲ್ಲಿ ಎಲ್ಲ ಕಾಯಿ ಅದು ನೋಡಿ ಅಂತೂ ಅಷ್ಟ್ರು ಇಬ್ಬರು ಗಾಬರಿ ಆಗಿಬಿಟ್ಟಾರ್ರಿ. ಎಷ್ಟದ ನೋಡು ಕಾಯಿ ಅದು. ನಮ್ಮ ಕಡೆ ಇಂಥ ಒಂದು ದೇವಸ್ಥಾನ ಇಲ್ಲ ತಿರುಗಿಸ ನೋಡಕತ್ತಾರ್ರಿ. ಎಲ್ಲ ಕಡೆ ಕೀಲಿ ಅವು ಬೀಗ ಹಾಕಿದ್ದು ನೋಡ್ಯಾನ ಗಾಬರಿ ಆಗಿಬಿಟ್ಟಾರ್ರಿ. ಅವೇ ನೋಡ್ಕೊತ ನಿಂತು ಬಿಟ್ಟಾರ ನೋಡ್ರಿ. ಈಗ ನಮ್ಮವ್ವರಲ್ಲಿ ನೋಡ್ರಿ ಕೈ ಮಾಡಿ ಅಲ್ಲಿ ನೋಡು ಇಲ್ಲಿ ನೋಡತ್ತೀರಿ ಇಬ್ಬರು ಹೆಂಗೆ ನಿಂತು ಬಿಟ್ಟಾರ ನೋಡ್ರಿ. ಇಲ್ಲಿ ನಮ್ಮವ್ರು ಬೀಗ ನೋಡಿ ಗಾಬರಿ ಆಗಿಬಿಟ್ಟಾರ್ರಿ. ಅವ್ರನ್ನೇ ನೋಡ್ಕೊತ ನಿಂತು ಬಿಟ್ಟಾರ ನೋಡ್ರಿ. ಅವರು ನೋಡ್ರಿ ಹಂಗೆ ನೋಡಕತ್ತೀರಿ. ಅವು ಬೀಗ ನೋಡೇ ಗಾಬರಿ ಆಗಿಬಿಟ್ಟಾರ್ರಿ. ಅವರು ನೋಡ್ಕೋತ ನಿಂತಾರ್ರಿ. ಅವ್ರ ದೇವ್ರಕಿನ್ನ ಇವು ಸುತ್ತಮುತ್ತ ಎಲ್ಲ ನೋಡೇ ಗಾಬರಿ ಆಗ್ಯಾರ ಅವರು. ಆದ್ರೆ ಅಲ್ಲಿ ಅವ್ರಿಗೆ ಏನೇನು ಚಲೋ ಅದಾಕದತ್ತೇಳಿ ಅವರು ಆ ನಮ್ನೆ ಕಟ್ಟ್ಯಾರ್ರಿ ಅವರು. ಅದ್ರ ಬಗ್ಗೆ ಅಷ್ಟೊಂದು ನಮಗೂ ಗೊತ್ತಿಲ್ಲ ರೀ. ಹಾಗಾಗಿ ನಾವು ಹೊರಗೆ ತೆಂಗಿನಕಾಯಿ ತೊಗೋಬೇಕಂತಂದೇವ್ರಿ. ತೆಂಗಿನಕಾಯಿ ಅಲ್ಲಿ ತೊಗೊಲಾರ್ದ ಒಳಗೆ ಸಿಗ್ತಾವೆ ಅಂತೇಳಿ ಹಂಗೆ ಬಂದೇವೆ ನೋಡ್ರಿ. ಇಲ್ಲಿ ಒಳಗೆ ತೆಂಗಿನಕಾಯಿ ಸಿಗಲ್ಲ ಅಂದ್ರೆ ಅದಕ್ಕೆ ಬೆಲ್ಲದ ದೀಪ ತೊಗೊಂಡು ಬೆಲ್ಲದ ದೀಪ ಹಚ್ಬೇಕಂತ ಮಾಡ್ಯಾವ್ರಿ. ಅಂದು ಇಲ್ಲಿ ಇವೆ ನೋಡ್ರಿ ಬೆಲ್ಲದ ದೀಪ. 5 ಬೆಲ್ಲ ಇದು ಅದಾವ ನೋಡ್ರಿ. 5 ದೀಪ ಅದಾವ್ರಿ ಆ ತಟ್ಯಾಗ. 100 ರೂಪಾಯಿ 100 ಅದಕ್ಕೆ. ಹಂಗಾಗಿ ತೊಗೊಂಡು ದೀಪ ಹಚ್ಬೇಕಂತೇಳಿ ತೊಗೊಳಕತ್ತೇವ್ರಿ. ಮತ್ತು ಕಾಯಿ ಸಿಗಲಿಲ್ಲ. ಆದ್ರೆ ಜನನೂ ಕಡಿಮೆ ಅದಾರ ನೋಡ್ರಿ. ಇವತ್ತು ಶುಕ್ರವಾರನೇ ಬಂದೇವ್ರಿ ನಾವು. ಭಾಳ ಅಷ್ಟೊಂದು ಜನ ಇಲ್ಲರಿ. ಒಂದೊಂದು ಸಾರಿ ಮೊದಲೊಮ್ಮೆ ಬಂದಿದ್ದೀರಿ ಭಾಳ ಅಂದ್ರೆ ಭಾಳ ಜನ ಇತ್ತು ರೀ. ತೋರಿ ಆಯ್ತು ಬ್ರೆಡ್. ಹಾಗಾಗಿ ಭಾಳ ಅಂದ್ರೆ ಭಾಳ ಜನ ಇರ್ತೈತೆ ರೀ. ಸ್ವಲ್ಪ ಕಡಿಮೆ ಅದಾರ ರೀ. ಹಾಗಾಗಿ
ಇವ್ರು ಬಂದಿದ್ದಕ್ಕೂ ಚಲೋ ಆಯ್ತು ರೀ. ಅಷ್ಟೊಂದು ನಿಂದ್ರಾಕೂ ಆಗೋದಿಲ್ಲ ರೀ ಅವ್ರಿಗೆ. ತಳಗಿಡ ನಾನು ಅಷ್ಟೊಂದು ನಿಂದ್ರಾಕೂ ಆಗೋದಿಲ್ಲ ರೀ ಅವ್ರಿಗೆ. ಗರ್ದಿ ಸ್ವಲ್ಪ ಕಡಿಮೆ ಇದ್ದಿದ್ದಕ್ಕೆ ಚಲೋ ಆಗೈತೆ ನೋಡಿರಿ. ಇಲ್ಲಾಂದ್ರೆ ಅಲ್ಲಿ ಪಾಳ್ಯಕ್ಕೆ ನಿಂತವ್ರಿ ಕಾಲು ಹತ್ರ ಅಷ್ಟು ಕಾಲು ನೋವು ಬರ್ತಿದ್ದವು ರೀ. ಕಾಲು ಇದು ಆಗ್ತಿದ್ದು ನೋಡಿರಿ. ಹಾಗಾಗಿ ಮತ್ತೆ ಇಲ್ಲಿ ಒಳಗೆ ಬರ್ಬೇಕಾದ್ರೆ ನೋಡಿರಿ ಇವೆಲ್ಲ ಅಷ್ಟು ಎಲ್ಲ ಈಚೆ ಕಡೆ ಎಡ್ಕ ಬಲ್ಕ ಈ ನಮ್ನಿ ಅವು ಕೈಯಾಗ ದಾರ ಬಳಿ ಅವು ಇವು ಎಲ್ಲ ಕಟ್ಟಿಬಿಟ್ಟಾರ್ರಿ. ಮತ್ತು 10 ರೂಪಾಯಿ ನೋಟ ಇಂಥವೆಲ್ಲ ಕಟ್ಟಾರಲ್ರಿ. ಇವೆಲ್ಲ ನೋಡಿ ಗಾಬರಿ ಆಗಿಬಿಟ್ಟಾರ್ರಿ. ಮತ್ತು ಅವು ಮದ್ವೆದು ಫೋಟೋ ಅದು ಇದು ಎಲ್ಲ ಹಾಕಿ ಪಿನ್ನ ಹಾಕಿ ಕಟ್ಟಿಬಿಟ್ಟಾರ್ರಿ. ಅವ ನೋಡಿ ಗಾಬರಿ ಆಗ್ಯಾರ ಇವ್ರು ನಮ್ಮವರು. ಇಲ್ಲಿ ನೋಡಿರಿ ಒಳಗೆ ದೇವಸ್ಥಾನದಾಗ ಬಂದ್ರೂ ಅಷ್ಟೊಂದು ಜನ ಕಡಿಮೆ ಅದಾರ ರೀ. ಹಾಗಾಗಿ ಚಲೋ ಆಯ್ತು ನೋಡಿರಿ. ಇವರು ಕರ್ಕೊಂಬಂದಿದ್ದಕ್ಕೂ ಜಲ್ದಿ ಭಾಳ ನಿಂತು ಒಳಗೆ ಬರಾಕಿದು ಆಗಲಿಲ್ಲ ರೀ. ಆರಾಮಾಗಿ ಬಂದೇವಿ. ಆರಾಮಾಗೆ ಬಂದು ದೇವ್ರ ದರ್ಶನ ಮಾಡಕತ್ತೇವೆ ನೋಡಿರಿ. ಇಲ್ಲಿ ನಮ್ಮವ್ರು ನಿಂತಾರೆ ನೋಡಿರಿ. ದೇವ್ರ ದರ್ಶನ ಅಂತೂ ಚಲೋ ಆಯ್ತು ರೀ. ಅಷ್ಟು ಜನನೂ ಇದ್ದಿದ್ದಲ್ಲ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಕೂತೀನಿ ರೀ. ಇವರು ನಿಂತಾರೆ, ನಮ್ಮವ್ರು ದೊಡ್ಡವ್ರು ನಿಂತಾರೆ ನೋಡಿರಿ. ನಮ್ಮವ್ರು ಇಲ್ಲಿ ಅವು ಕಾಯಿನ್ ಹಚ್ಚಾಕತ್ತಾರೆ ನೋಡಿರಿ. ಅವ್ರು ಚಲೋ ಆಗೋದಿತ್ತಂದ್ರೆ ಅವು ಕಾಯಿನ್ ಜಲ್ದಿನೇ ಹತ್ಕೊಂತ ಆತ್ರಿ. ಅಲ್ಲಿ ನಿಂತು ನೋಡ್ಲಾಕತ್ತಾರೆ ಅವರು. ನಿಂತು ನೋಡಿ ಅವರು ಹಚ್ಬೇಕತ್ತೇಳಿ ಇದು ಮಾಡಾಕತ್ತಾರೆ ರೀ. ನಮ್ಮವ್ರನ್ನೂ ಈಗ ಹಚ್ಚಾರ್ರಿ ಅವರು. ಈಗ ಇಲ್ಲಿ ನಿಂತಾರೆ ನೋಡಿರಿ ನಮ್ಮವ್ರು ಹಚ್ಬೇಕಂತೇಳಿ. ನಾ ಹಂಗೆ ದೀಪ ಅಲ್ಲಿ ಹೊರಗೆ ಹೋಗಿ ಬೆಳಗ್ಗೆ ಇಡ್ಬೇಕಂತೇಳಿ ನಾನು ಹಂಗೆ ಹೋಗೀನಿ ರೀ. ನಮ್ಮ ಮಗಳು ಇಡುವೆ ಮಾಡಾಕತ್ತಾಳೆ ರೀ. ನಮ್ಮವ್ರು ಇಲ್ಲಿ ನಿಂತಾರೆ ನೋಡಿರಿ. ಅಷ್ಟೊಂದು ಜನ ಕಡಿಮೆ ಅದಾರ ರೀ. ಅಷ್ಟೊಂದು ಭಾಳ ಇಲ್ರಿ. ಭಾಳ ಇತ್ತಂದ್ರೆ ಭಾಳ ಒಳಗಂತೂ ಅಷ್ಟು ಗರ್ದಿ ಇರ್ತೈತಿ ನೋಡಿರಿ. ಇನ್ನು ಹಚ್ಚಾಕ್ತಾರೆ ನೋಡಿರಿ ನಮ್ಮವ್ರು. ಅದು ಕಾಯಿನ ಒಂದು ಬಿತ್ತರಿ ಅದು ಎರಡದು ಇನ್ನೊಂದು 1 ರೂಪಾಯಿದೇನ ಹಚ್ಚಾರತ್ರಿ. ಅದು ನಿಂತದ್ರಿ ಅಲ್ಲೇ. ಇಲ್ಲಿ ನೋಡಿರಿ ಮಕ್ಳು ಅಲ್ಲಾರ್ದವ್ರು ತೊಟ್ಲ ಅದು ಎಷ್ಟು ಕಟ್ಟ್ಯಾರ ರೀ. ತೊಟ್ಲ ನೋಡಿಬೇವು ಮಕ್ಳು ಅಲ್ಲಾರ್ದವ್ರು ತೊಟ್ಲ ಕಟ್ಟ್ಯಾರ ರೀ ನೋಡಿರಿ. ನಾನು ಇಲ್ಲೇ ನಿಂತೀನಿ ರೀ. ಅವ್ರು ನಮ್ಮವ್ರು ಒಳಗಿಂದ ಹೊರಗೆ ಬರುತ್ತಾನ ಅಂತೇಳಿ ನಿಂತಿದ್ದೆ ರೀ ನಾನು. ನೋಡಿರಿ ಬೆಲ್ಲದ ದೀಪ ನಿಂಬೆಹಣ್ಣಿನ ದೀಪ ಭಾಳ ರೀ ಇಲ್ಲಿ ದೇವಸ್ಥಾನಕ್ಕೆ. ಹಾಗಾಗಿ ಇಲ್ಲಿ ಬಂದೆ ನೋಡಿರಿ. ಈಗ ನಮ್ಮವ್ವ ಅಂತೂ ಮ್ಯಾಗ ಹತ್ತಕ್ಕೆ ಬರಲ್ಲತ್ತೇಳಿ ನಮ್ಮವ್ವ ಇಲ್ಲೇ ಕೂತ್ರಿ. ನಮ್ಮ ದೊಡ್ಡವಾರು ಮ್ಯಾಗ ಹೋಗಿ ಬರ್ನತ್ತಂದ್ರಿ. ನಾನು ಇಲ್ಲಿ ಇಟ್ಟಿನಿ ನೋಡಿರಿ. ಇಲ್ಲಿ ದೇವ್ರಿಗೆ ಬೆಳಗ್ಗೆ ದೀಪ ಇಲ್ಲಿ ಇಟ್ಟೀನಿ. ಇಡುವೆ ಅದ ನಮ್ಮ ಮಗಳೇ ಭಾಳ ಬಂದಿಲ್ಲ ರೀ. ಆಕಿನೇ ಇಡುವೆ ಮಾಡಾಕತ್ತಾಳ. ನಮ್ಮವ್ರ ಹತ್ರ ಅಲ್ಲಿ ತಳ ಕೂತ್ಬಿಟ್ಟಿದ್ರಿ. ಇಲ್ಲಿ ಮ್ಯಾಗ ನಮ್ಮ ದೊಡ್ಡವ ನಾನು ಅಷ್ಟೇ ಹೋಗಿ ಬಂದೇವ್ರಿ. ದೇವಸ್ಥಾನ ಚಂದ ಅದ. ತೆಳಗೆ ಇಲ್ಲಿ ನಿಂತೇವೆ ನೋಡ್ರಿ ನಾವು. ಇಲ್ಲಿ ಹೊಸರು ಕೂಡ ನಿಂತೇವೆ ನೋಡ್ರಿ. ಇಡುವೆ ಮಾಡತ್ತೀವಿ. ಈಗ ಇಲ್ಲೆಲ್ಲ ದೇವರ ದರ್ಶನ ಆಯ್ತು ನೋಡ್ರಿ. ಈಗ ಅಲ್ಲಿ ಮತ್ತು ಅಲ್ಲಿ ಅರಳಿ ಕಟ್ಟಿ ಐತಲ್ರಿ ಅಲ್ಲಿ ಬರಾಕತ್ತೇವೆ ನೋಡ್ರಿ. ಅದನ್ನು ತೋರಿಸ್ಬೇಕತ್ತೇಳಿ ಒಳಗಡೆನೂ ಹೋಗಿ ತೋರ್ಸೀನಿ ರೀ. ಹೊರ ಸುತ್ತೆಲ್ಲನೂ ನೋಡಿನ ಗಾಬರಿಗೆ ನೋಡಿಬಿಟ್ಟಾರ್ರಿ. ಎಷ್ಟು ಕಾಯಿ ಕಟ್ಟ್ಯಾರ ಏನು ಸುದ್ದಿ ಅಂತೇಳಿ ನೋಡ್ಲಾಕತ್ತಾರ್ರಿ. ಎಷ್ಟು ದೇವರು ಸತ್ಯ ಇರ್ಬೇಕಂತೇಳಿ ಹೊರಗೆ ದೂರಿಂದ ನೋಡು ಬದ್ನಿ ಮತ್ತು ಇಲ್ಲಿ ಒಳಗೆ ಹಳ್ಳಿ ಕಟ್ಟಿ ಐತಲ್ರಿ ಅಲ್ಲಿ ಒಳಗೆ ಬಂದು ತೋರ್ಸೀನಿ ರೀ ಎಲ್ಲ ಕಡೆ ಅವ್ರಿಗೆ ನಮ್ಮವ್ವರಿಗೇನು. ಪೂರ ಆ ಕಡೆ ಎಲ್ಲ ಸುತ್ತ ಹಾಕಿ ಅವ್ರಿಗೆ ನೋಡ್ರಿ ಅಂತೇಳಿ ಕರ್ಕೊಂಡು ತೋರ್ಸೀನಿ ರೀ. ಅವರು ಅನ್ನಕತ್ತಾರೆ ಇಷ್ಟೆಲ್ಲ ತಳಗೂ ಕಟ್ಟಾರೆ ಮ್ಯಾಗ ತುದಿ ತನೂ ಕಟ್ಟಾರಲ್ಲ ಕಾಯಿ ಅಂತೇಳಿ ನೋಡಿ ಗಾಬರಿ ಆಗಿಬಿಟ್ಟಾರ ನೋಡಿರಿ. ಮತ್ತು ಇಲ್ಲಿ ಹಂಗೆ ಒಂದಿಷ್ಟು ಫೋಟೋ ಅದು ತೊಗೊಂಡೇವ್ರಿ. ಊರಿಗೆ ನಮ್ಮ ತಮ್ಮರಿಗೆ ಅದು ಕಳಿಸ್ಬೇಕಂತೇಳಿ. ನೋಡಿದ್ರಲ್ರಿ ದೇವಸ್ಥಾನ ಎಷ್ಟು ಚಂದ ಐತ್ರಿ. ನೀವು ಇಲ್ಲಿ ಬೆಂಗಳೂರಾಗ ಎಲ್ಲಾರ ಈ ದೇವಸ್ಥಾನ ಸನಿಯಾದಾಗ ಇದ್ರಂದ್ರೆ ಈ ದೇವಸ್ಥಾನಕ್ಕೆ ಬರ್ರಿ. ಭಾಳ ಚಂದ ಅಂದ್ರೆ ಭಾಳ ಚಂದ ಐತ್ರಿ. ನಾವಿನ್ನ ಆ ಕಡೆ ಇನ್ನ ಇಡುವೆ ಮಾಡಿಲ್ರಿ. ಎಲ್ಲ ಕಡೆ ಚಂದ ಐತ್ರಿ ದೇವಸ್ಥಾನ ನೋಡ್ಲಾಕ.
ಆ ಕಡೆ ಗಾಡಿ ಪಾರ್ಕ್ ಮಾಡಕ್ಕೂ ಎಷ್ಟೊಂದು ಜಾಗನ ಅದು ಎಷ್ಟು ಎಕರೆ ಐತಂತ್ರಿ ಗೊತ್ತಿಲ್ಲ. ಕಾರ್ ಗಾಡಿ ಬೈಕ್ ಅವು ಎಲ್ಲ ಗಾಡಿ ಪಾರ್ಕ್ ಮಾಡಕ್ಕೂ ಜಾಗ ಐತ್ರಿ ಚೆನ್ನಾಗಿ. ಬಸ್ಸಿಂದನೂ ಅನುಕೂಲ ಐತೆ ನೋಡ್ರಿ. ಹಾಗಾಗಿ ಹಗಲೆಲ್ಲ ಎಷ್ಟು ವರ್ಷ ಆಯ್ತು ರೀ, ನಾವು 9 ವರ್ಷ ಆಯ್ತು ರೀ ಇಲ್ಲಿ ಬೆಂಗ್ಳೂರಾಗಿದ್ದು. ಒಮ್ಮೆ ಕರ್ಕೊಂಡು ಬಂದೆ ನೋಡ್ರಿ, ಇದೇ ವರ್ಷ ಬಂದಾರ್ರಿ. ಹಂಗೆ ಬರೋಣ ಹೋಗಿದ್ರಿ. ನಮ್ಮ ದೊಡ್ಡ ಅಂತೂ ಒಟ್ಟ ಬಂದಿದ್ದಿಲ್ಲ ರೀ, ನಮ್ಮ ಅವ್ವಾರು ಬರೋಣ ಹೋಗಿದ್ರು. ಹಾಗಾಗಿ ನಮ್ಮ ದೊಡ್ಡ ಬಂದಿದ್ದಕ್ಕನ ಕರ್ಕೊಂಬಂದಿನಿ ರೀ. ಇಬ್ಬರು ನೋಡಿದ್ರು ನೋಡ್ರಿ ಸತ್ಯ ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನ ಅಂತೂ ಎಲ್ಲ ಇವ್ರಿಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ನಮ್ಮ ಅವ್ವಾರಿಗೆ. ನೀವು ಒಂದು ಸತಿ ಬಂದು ಹೋಗ್ರಿ. ಈಗ ಊಟ ಪ್ರಸಾದ ಐತ್ರಿ, ಪ್ರಸಾದ ಮಾಡಿಕೊಂಡು ನಮ್ಮ ಮಗಳು ತಟ್ಟೆ ತೊಳಿಲಾಕತ್ತಾಳ್ರಿ. ಉಸ್ರು ಕೂಡ ಊಟ ಮಾಡಿದ್ದೀವಿ ನೋಡ್ರಿ. ಇಲ್ಲಿ ಅನ್ನ ಸಾರು ಇತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈಗ ಮನೆಗೆ ಹೋಗ್ಬೇಕಂತೇಳಿ ನಿಂತೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ನೀವು ಒಂದು ಸತಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ ನೋಡ್ರಿ. ಊಟದ್ದೆಲ್ಲ ಸಿಸ್ಟಮ್ ಐತ್ರಿ. ಊಟದ್ದೆಲ್ಲ ಸಿಸ್ಟಮ್ ಐತ್ರಿ. ಈಗ ಹೊಸಕೋಟೆಗೆ ಬಂದೆ ನೋಡ್ರಿ. ಹೊಸಕೋಟೆಗೆ ಬಂದು ಈ ಕಡೆನೇ ಇಳಿಸಿರ್ತಾರೆ ಬಸ್. ಆ ಕಡೆ ನಾವು ಇಲ್ಲಿ ಮ್ಯಾಗ ಹತ್ತಿ ಆ ಕಡೆ ಹೋಗ್ಬೇಕು ನೋಡ್ರಿ. ಅವ್ರಿಗಂತೂ ನಮ್ಮ ದೊಡ್ಡವ್ರಿಗೆ ಒಟ್ಟು ಮ್ಯಾಗ ಹತ್ತಕ್ಕೆ ಆಗವಲ್ತು ರೀ. ಅವು ಮೊಳಕಾಲು ಬ್ಯಾನೆ ಅವ್ರಿ.